ಸ್ಟಾಕ್ ಮಾರ್ಕೆಟ್, ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ಸ್ ಟ್ರೇಡಿಂಗ್, ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ನೀವು ಕಲಿಯಬಹುದಾದ ಕನ್ನಡಿಗರ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಮಾರ್ಕೆಟಲ್ಲಿ ಯಾವ ರೀತಿಯಾದಂತಹ ಒಂದು ಮೊಮೆಂಟಮ್ ಬರಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಸೊ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರ್ಬೋದು, ಮಾರ್ಕೆಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಪ್ರತಿಯೊಂದು ದಿವಸದ ಒಂದು ಮೊಮೆಂಟಮ್ ಸಹ ತುಂಬಾ ಒಂದು ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ನಮ್ಮ ನೆನ್ನೆಯ ಒಂದು ವಿಡಿಯೋದಲ್ಲಿ ನಾನು ತುಂಬ ಕ್ಲಿಯರಾಗಿ ಹೇಳಿದ್ದೆ, ಮಾರ್ಕೆಟು ಆಲ್ಮೋಸ್ಟು ಡೌನ್ ಸೈಡಿಗೆ ಇರುವಂತಹ ಸಾಧ್ಯತೆಗಳಿದೆ ಅಂತ. ಹಾಗೂ ಸ್ನೇಹಿತರೆ, ಯಾವ ಒಂದು ರಣನೀತಿಯನ್ನು ಉಪಯೋಗಿಸಬಹುದು, ಅಂದರೆ ಮಾರ್ಕೆಟಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಏನನ್ನು ಆಲೋಚನೆ ಮಾಡಬಹುದು ಅನ್ನೋದ್ರ ಬಗ್ಗೆನೂ ನಾನು ನೆನ್ನೆಯ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೆ ಅಲ್ವಾ. ಸೊ ಅದೇ ಪ್ರಕಾರ ಸ್ನೇಹಿತರೆ, ಇವತ್ತಿನ ದಿವಸ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಮಾರ್ಕೆಟ್ ಏನಾಗಿದೆ, ಫಸ್ಟು ಮೇಲ್ಗಡೆಗೆ ಹೋಗಲಿಕ್ಕೆ ಪ್ರಯತ್ನವನ್ನು ಪಡ್ತು, ಬಟ್ ಆಗಲಿಲ್ಲ. ಮತ್ತು ಮಾರ್ಕೆಟು ಕೆಳಗಡೆಗೆ ಮೊಮೆಂಟಮನ್ನು ಕೊಡೋದಕ್ಕೆ ಶುರು ಮಾಡಿಕೊಳ್ತು, ರೈಟ್. ಸೊ ಇದು ನಮ್ಮ ನೆನ್ನೆಯ ಒಂದು ಲೆಕ್ಕಾಚಾರದ ಪ್ರಕಾರ ಆಗಿರ್ತಕ್ಕಂಥದ್ದು. ಸೊ ಇವತ್ತಿನ ದಿವಸ ನಾವು ನೋಡಿದ್ವಿ ಅಂತ ಹೇಳಿದ್ರೆ ನೋಡಿ, ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ಡೈಲಿ ಚಾರ್ಟಿಂದ ಬರೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ವೀಕ್ಲಿ ಚಾರ್ಟ್ನ ಒಂದು ಸತಿ ನೋಡ್ಕೊಂಬಂದುಬಿಡೋಣ. ಸೊ ಸ್ನೇಹಿತರೆ, ವೀಕ್ಲಿ ಚಾರ್ಟಲ್ಲಿ ನೋಡಿದಾಗ ನಮಗೆ ಪೊಸಿಷನ್ ಇನ್ನೂ ಬುಲ್ಲಿಶೇ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡಬಹುದು. ಎಸ್, ನಾವು ಇಲ್ಲಿ ಇನ್ನೂ ಪೊಸಿಷನ್ ಏನಿದೆ, ಇದು ಬುಲ್ಲಿಶ್ ಮೊಮೆಂಟಮಲ್ಲಿ ಇರ್ತಕ್ಕಂಥದ್ದನ್ನೇ ನಾವಿಲ್ಲಿ ನೋಡಬಹುದಾಗಿದೆ ಅಲ್ವಾ. ಆದರೆ ಇವತ್ತಿನ ಕ್ಯಾಂಡಲ್, ಈ ಒಂದು ವಾರದ ಕ್ಯಾಂಡಲ್ ಏನಾಗಿದೆ, ರೆಡ್ಡಲ್ಲಿ ಕ್ಲೋಸ್ ಆಗಿದೆ. ಎಸ್, ಇನ್ನು ಸ್ನೇಹಿತರೆ, ನಾವು ಡೈಲಿ ಚಾರ್ಟಿಗೆ ಬಂದು ನೋಡಿದಾಗ ಡೈಲಿ ಚಾರ್ಟಲ್ಲಿ ನಮಗೆ ಏನನ್ನು ಹೇಳ್ತಾ ಇದೆ ಮಾರ್ಕೆಟು ಅಂತ ಹೇಳಿದ್ರೆ, ಮಾರ್ಕೆಟ್ ಇನ್ನೂ ಬುಲ್ಲಿಶ್ ಸೆಂಟಿಮೆಂಟಲ್ಲೇ ಇದೆ. ಬಟ್ ಹವೆವರ್ ಇಲ್ಲಿ ಏನಾಗಿದೆ, ನಮಗೆ ಒಂದು ಫ್ಲ್ಯಾಗ್ ಕ್ರಿಯೇಟ್ ಆಗಿದೆ. ಏನಾಗಿದೆ, ಇಲ್ಲಿಂದ ಒಂದು ಫ್ಲ್ಯಾಗು ಕ್ರಿಯೇಟ್ ಆಗಿರೋದನ್ನು ನಾವಿಲ್ಲಿ ನೋಡಬಹುದು, ಹೌದಾ. ಇಲ್ಲಿಂದ ಒಂದು ಫ್ಲ್ಯಾಗ್ ಕ್ರಿಯೇಟ್ ಆಗಿರೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಸ್ನೇಹಿತರೆ, ಇಲ್ಲಿಂದ ಒಂದು ಫ್ಲ್ಯಾಗ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ಏನಾಗೋ ಸಾಧ್ಯತೆ ಇದೆ, ಡೈಲಿ ಚಾರ್ಟಲ್ಲಿ ಏನು ಹೇಳ್ತಾ ಇದೆ, ಮಾರ್ಕೆಟು ಕೆಳಗಡೆಗೆ ಹೋಗಬಹುದಾದಂತಹ ಒಂದು ಗುಣಲಕ್ಷಣಗಳನ್ನು ಇಲ್ಲಿ ತಿಳಿಸ್ತಾ ಇದೆ ನಮಗೆ. ಏನು ಹೇಳ್ತಾ ಇದೆ ಮಾರ್ಕೆಟು, ಪ್ರೈಸಸ್ಸು ಕೆಳಗಡೆಗೆ ಹೋಗಬಹುದು ಅಂತ ಇಲ್ಲಿ ಡೈಲಿ ಚಾರ್ಟಲ್ಲಿ ಹೇಳ್ತಾ ಇದೆ. ಇನ್ನು ವೀಕ್ಲಿ ಚಾರ್ಟಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಮಾರ್ಕೆಟು ಅಪ್ ಟ್ರೆಂಡಲ್ಲಿದೆ ಅಂತ ಹೇಳ್ತಾ ಇದೆ. ಓಕೆ, ಇವೆರಡಾಯಿತು. ಇನ್ನು ನಾವು ನಾಳೆಯ ದಿವಸಕ್ಕೆ ನೋಡೋದಾಯಿತು ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಆಲ್ಮೋಸ್ಟ್ ನಮಗೇನಾಗಿದೆ, ಒಂದು ರೀತಿಯಾದಂತಹ ಒಂದು ರೆಸಿಸ್ಟೆನ್ಸ್ ಅಥವಾ ಒಂದು ಸಪೋರ್ಟ್ ಝೋನ್ ಇಲ್ಲಿ ಕಾಣಿಸ್ತಾ ಇದೆ. ಏನು ಕಾಣಿಸ್ತಾ ಇದೆ, ಈ ಒಂದು ಪಾಯಿಂಟಲ್ಲಿ ನಮಗೇನು ಕಾಣಿಸ್ತಾ ಇದೆ, ಇಲ್ಲಿ ನಮಗೆ ಒಂದು ಸಪೋರ್ಟಿನ ಒಂದು ಝೋನ್ ಕಾಣಿಸ್ತಾ ಇದೆ. ಎಸ್ ಅಲ್ವಾ. ಸೊ ಇಲ್ಲಿ ಏನಾಗ್ತಾ ಇದೆ, ನಮಗೆ ಸಪೋರ್ಟಿನ ಒಂದು ಝೋನ್ ಕಾಣಿಸ್ತಾ ಇದೆ. ಸೊ ಮಾರ್ಕೆಟ್ ಆಲ್ರೆಡಿ ಒಂದು ಸಪೋರ್ಟಿನ ಝೋನಿಗೆ ಬಂದು ನಿಂತಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ಇಲ್ಲಿಂದ ಏನಾದರೂ ಮಾರ್ಕೆಟು ಒಂದು ರಿವರ್ಸನ್ನು ತೊಗೊಳ್ತು ಅಂತ ಹೇಳಿದ್ರೆ ಒಂದು ನಾವು ಬೈಯಿಂಗ್ ಪೊಸಿಷನನ್ನು ಆಲೋಚನೆ ಮಾಡಬಹುದು. ಇಲ್ಲಪ್ಪ, ನೆನ್ನೆ ಒಂದು ಲೋನ ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಕೆಳಗಡೆಗೆ ಹೋಗಿ ಆಮೇಲೆ ಮತ್ತೆ ರೀಟೆಸ್ಟ್ ಮಾಡಲು ಮೇಲ್ಗಡೆಗೆ ಬರುವಂತಹ ಸಾಧ್ಯತೆಗಳು ಸಹ ಇಲ್ಲಿ ಇದೆ. ಸೊ ನಾಳೆಯ ಟ್ರೇಡ್ ಏನಿದೆ ಸ್ವಲ್ಪ ಟ್ರಿಕ್ಕಿ ಆಗುವಂತಿದೆ ಸ್ನೇಹಿತರೆ. ನಾಳೆಯ ಟ್ರೇಡು ಸ್ವಲ್ಪ ಟ್ರಿಕ್ಕಿ ಆಗುವಂತಿದೆ. ಇನ್ನು ನಾವು ಫಿಬೊನಾಚಿಯನ್ನು ಹಾಕಿ ನೋಡಿದಾಗ ಫಿಬೊನಾಚಿ ನಮಗೇನನ್ನು ಹೇಳ್ತಾ ಇದೆ, ಇಲ್ಲಿ ಫಿಬೊನಾಚಿ ನಮಗೇನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಮಾರ್ಕೆಟು ಆಲ್ರೆಡಿ 61.8% ಕೆಳಗಡೆಗೆ ಬಂದು ಇಳಿದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ನೋಡಿ, ನಮಗೆ ಫಿಬೊನಾಚಿ ಏನನ್ನು ಹೇಳ್ತಾ ಇದೆ, ಕೆಳಗಡೆ ಬರಬಹುದಾದಂಥ ಸಾಧ್ಯತೆಗಳನ್ನು ಹೇಳ್ತಾ ಇದೆ. ನೆಕ್ಸ್ಟ್ ಏನನ್ನು ಹೇಳ್ತಾ ಇದೆ ನಮಗೆ ಅಂತ ಹೇಳಿದ್ರೆ, ಈ ನಮ್ಮ ಒಂದು ಫ್ಲ್ಯಾಗ್ ಆ್ಯಂಡ್ ಪೋಲ್ ಏನಿದೆ, ಈ ಒಂದು ಮೆಥಡಲ್ಲಿ ನಾವು ನೋಡಿದಾಗಲೂ ಸಹ ಪ್ರೈಸಸ್ಸು ಕೆಳಗಡೆಗೆ ಬರಬಹುದಾದಂತಹ ಸಾಧ್ಯತೆಗಳನ್ನು ಇಲ್ಲಿ ಮಾರ್ಕೆಟು ನಮಗೆ ಹೇಳ್ತಾ ಇದೆ, ರೈಟ್. 2 ಪಾಯಿಂಟ್ ಆಯಿತು. ಇನ್ನು ನಾವು ಮೂರನೇ ವಿಷಯಕ್ಕೆ ಬಂದು ನೋಡಿದಾಗ, ಮೂರನೇ ವಿಷಯದಲ್ಲಿ ಅಂತ ಹೇಳಿದ್ರೆ ನಮ್ಮ ಸಪೋರ್ಟಿಗೆ ಬಂದು ನಿಂತಿದೆ. ಆದರೆ ಒಂದು ಏನಾಗಬಹುದು ಇಲ್ಲಿ ಅಂತ ಹೇಳಿದರೆ, ಇಲ್ಲಿ ಈ ನಮ್ಮ ಡೈನಾಮಿಕ್ ನಾವೇನು ಫ್ಲ್ಯಾಗ್ ಆ್ಯಂಡ್ ಪೋಲ್ ಅಂತ ಏನು ಕರಿತೀವಿ,
ಇದರ ಒಂದು ಲೋಗೆ ಬಂದಿರೋದರಿಂದ ಮಾರ್ಕೆಟು ಬ್ರೇಕ್ ಆಗದೇ ಇರುವ ಕಾರಣಕ್ಕಾಗಿ ಇಲ್ಲಿ ಸ್ವಲ್ಪ ಒಂದು ರೀಟ್ರೇಸ್ಮೆಂಟಿಗೆ ಬರುವ ಸಾಧ್ಯತೆಗಳು ಸಹ ಇದೆ. ಇಲ್ಲಿಂದ ನೋಡಿ ಇಲ್ಲೇನಾಯಿತು, ಇಲ್ಲೂ ಅದೇ ರೀತಿನೇ ಆಯಿತು ಹೌದಾ. ಮಾರ್ಕೆಟ್ ಬಂತು, ಕೆಳಗಡೆ ಓಪನ್ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತು, ಬಟ್ ವಾಪಸ್ ಮೇಲ್ಗಡೆ ಹೋಯಿತು. ಇಲ್ಲೇನಾಯಿತು, ಇಲ್ಲಾದ್ರೂ ಅದೇ ಆಗಿರೋದು ರೈಟ್. ಏನಾಯಿತು, ಮಾರ್ಕೆಟ್ ಕೆಳಗಡೆ ಬರೋದಕ್ಕೆ ಪ್ರಯತ್ನವನ್ನು ಪಡ್ತು, ಆದರೆ ಏನಾಯಿತು, ಮಾರ್ಕೆಟಲ್ಲಿ ಮೊಮೆಂಟಮ್ ಬಂದು ಪ್ರೈಸಸ್ಸು ಮೇಲ್ಗಡೆ ಹೋಗಲಿಕ್ಕೆ ಶುರು ಮಾಡ್ತು ಅಲ್ವಾ. ಇವಾಗ ಇಲ್ಲಿ 3ನೇ ಟೈಮು ಬಂದಿದೆ ಮಾರ್ಕೆಟು. ಸೊ ಇದನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ನಾವು ಒಂದು ಸೆಲ್ಲಿಂಗ್ ಸೈಡ್ ಅಪಾರ್ಚುನಿಟಿಯನ್ನು ನೋಡಬಹುದು. ಒಂದು ವೇಳೆ ಮಾರ್ಕೆಟ್ ಇಲ್ಲಿಂದ ಮತ್ತೆ ಪ್ರೈಸ್ ಆ್ಯಕ್ಷನನ್ನು ಕ್ರಿಯೇಟ್ ಮಾಡಿ ಮೇಲ್ಗಡೆ ಹೊರಡ್ತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಬುಲ್ಲಿಶ್ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆದರೆ ನಾಳೆಯ ದಿವಸ ನಾನು ಎಕ್ಸ್ಪೆಕ್ಟ್ ಮಾಡಿದಂತೆ ಮಾರ್ಕೆಟು ಸ್ವಲ್ಪ ನನಗನ್ಸೋ ಮಟ್ಟಿಗೆ ನೋಡಿ, ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಅನಲೈಸ್ ಮಾಡಿ ಟ್ರೇಡನ್ನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಕಲಿಬೇಕಾಗತ್ತೆ ಸ್ನೇಹಿತರೆ ರೈಟ್. ಸೊ ಕಲೀರಿ, ಕಲ್ತ್ಬಿಟ್ಟು ಆಮೇಲೆ ನೀವು ಒಬ್ಬ ಇಂಡಿಪೆಂಡೆಂಟ್ ಟ್ರೇಡರ್ ಆಗಿ ಕೆಲಸವನ್ನು ಮಾಡಬಹುದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಒಂಚೂರು ಕನ್ಸಾಲಿಡೇಷನ್ ಆಗಬಹುದಾದಂತಹ ಸಾಧ್ಯತೆಗಳು ನಾಳೆಯ ದಿವಸಕ್ಕೆ ನನ್ನ ಪರ್ಸ್ನಲ್ ಆಗಿ ನನಗಿಲ್ಲಿ ಅನ್ನಿಸ್ತಾ ಇದೆ. ಇನ್ನು ನಾವು ಇಲ್ಲಿ ಬಂದು ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಮಾರ್ಕೆಟ್ ಏನಾಗಿದೆ, ಕೆಳಗಡೆಗೆ ಆಲ್ರೆಡಿ ಒಂದು ಮೊಮೆಂಟಮನ್ನು ಕೊಟ್ಟಿದೆ. ಕೆಳಗಡೆಗೆ ಒಂದು ಮೊಮೆಂಟಮನ್ನು ಕೊಟ್ಟುಬಿಟ್ಟು ಮಾರ್ಕೆಟ್ ಇವಾಗ ಏನು ಮಾಡ್ತಾ ಇದೆ, ಈ ಒಂದು ಸಪೋರ್ಟ್ ಝೋನ್ ಅಂದರೆ ಈ ನಮ್ಮ ಏನು ಫ್ಲ್ಯಾಗ್ ಆ್ಯಂಡ್ ಪೋಲ್ ಏನಿದೆ ಅಲ್ಲಿಗೆ ಬಂದು ನಿಂತಿರ್ತಕ್ಕಂಥದ್ದು. ಇಲ್ಲಿಂದ ಒಂದು ಮಾರ್ಕೆಟಲ್ಲಿ ಒಂದು ಅಪ್ ಟ್ರೆಂಡ್ ಕೂಡ ಬರಬಹುದು ಒಂದು ಶಾರ್ಟರ್ ಟೈಮ್ ಫ್ರೇಮಲ್ಲಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಡೈಲಿ ಟೈಮ್ ಫ್ರೇಮಿನ ಒಂದು ಫ್ಲ್ಯಾಗನ್ನು ಒಂದು ಲೋವರ್ ಪಾರ್ಟಿಗೆ ಬಂದು ನಿಂತ್ಕೊಂಡಿದೆ ಮಾರ್ಕೆಟು. 1 ಅವರ್ ಚಾರ್ಟಲ್ಲಿ ನೋಡಿದ್ರೆ ನಮಗಿಲ್ಲಿ ಆಲ್ರೆಡಿ ಒಂದು ಹರಾಮಿ ಕ್ಯಾಂಡಲ್ ಬಂದಿದೆ. ಇನ್ನು ಸ್ನೇಹಿತರೆ ಇದು 2ನೇ ಭಾಗ. ಆದರೆ ಇನ್ನು ನಮಗೆ 15 ನಿಮಿಷದ ಪಾರ್ಟಲ್ಲಿ ನಾವು ನೋಡಿದಾಗ ಏನನ್ನು ಹೇಳ್ತಾ ಇದೆ ಮಾರ್ಕೆಟು ನೋಡಿ 15 ನಿಮಿಷದ ಟೈಮ್ ಝೋನಿನಲ್ಲಿ ನೋಡಿದಾಗ ಇಲ್ಲೂ ಸಹ ನಮಗೆ ಏನು ಮಾಡಿದೆ, ಒಂದು ಕನ್ಸಾಲಿಡೇಷನ್ ಝೋನನ್ನು ಇಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ರೈಟ್. ಇಲ್ಲಿ ಕನ್ಸಾಲಿಡೇಷನ್ ಝೋನನ್ನು ಕ್ರಿಯೇಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಸೊ ಆಲ್ರೆಡಿ ಒಂದು ಸಪೋರ್ಟಿನ ಹತ್ತಿರ ಬಂದಿದೆ ಸ್ನೇಹಿತರೆ. ಈ ಸಪೋರ್ಟನ್ನು ಬ್ರೇಕ್ ಮಾಡಿ ಕೆಳಗಡೆ ಹೊರಡ್ತು ಅಂತ ಹೇಳಿದ್ರೆ ಒಂದು ಬೈ ಪೊಸಿಷನನ್ನು ನಾವು ಇಲ್ಲಿ ತೊಗೊಳ್ಳೋದಕ್ಕೆ ಆಲೋಚನೆಯನ್ನು ಮಾಡಬಹುದು. ನೋಡಿ, ಯಾವುದೇ ಕಾರಣಕ್ಕೂ ನೀವು ಯಾವುದೇ ಸಮಯದಲ್ಲಿ ಟ್ರೇಡನ್ನು ಮಾಡಬೇಕು ಅಂತ ಹೇಳಿದ್ರೂ ಒಂದು ರಿಸ್ಕ್ ಟು ರಿವಾರ್ಡನ್ನು ಮ್ಯಾನೇಜ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ತೊಗೊಂಡಂಥ ಎಲ್ಲ ಟ್ರೇಡ್ಗಳು ಎಂಥ ಪ್ರೊಫೆಷ್ನಲ್ ಟ್ರೇಡರ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಅಕೌಂಟಲ್ಲಿ ತೊಗೊಂಡ್ರೆ ಎಲ್ಲ ಟ್ರೇಡ್ಗಳು ಪಾಸಿಟಿವಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಟ್ರೇಡರ್ ಅಂತ ಹೇಳಿದ್ಮೇಲೆ ಲಾಭ ನಷ್ಟ ಎರಡನ್ನೂ ಸಹ ಇಲ್ಲಿ ಸೋಸ್ಕೊಳ್ಳೋದಕ್ಕೆ ರೆಡಿಯಾಗಿರಬೇಕು ಸ್ನೇಹಿತರೆ. ಇದನ್ನು ಒಂದು ಬಿಸ್ನೆಸ್ಸಿನ ರೀತಿಯಲ್ಲಿ ನಾವು ಟ್ರೀಟ್ ಮಾಡಬೇಕು. ನೀವೇನಾದರೂ ಮಾರ್ಕೆಟಲ್ಲಿ ಒಂದು ಗ್ಯಾಮ್ಲಿಂಗ್ ಮೋಡನ್ನು ತೊಗೊಂಡು ಟ್ರೇಡ್ ಮಾಡೋಕ್ಕೆ ಬಂದಿರಿ, ಅಥವಾ ಯಾರೋ ಹೇಳಿದ್ರು, ಯಾರೋ ಏನೋ ಅಂದರು ಅಂತ ಹೇಳಿದ್ರೆ ಅದು ಸರಿಯಾಗೋದಿಲ್ಲ. ನೀವು ಮಾರ್ಕೆಟನ್ನು ಕಲಿಬೇಕು ಅಂತ ಹೇಳಿದ್ರೆ ಮೊದಲು ಕಲೀರಿ. ಮಾರ್ಕೆಟಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಕಲೀರಿ. ನೋಡಿ, ಇವಾಗ ನೀವು ಯಾವುದೇ ಒಂದು ಹುದ್ದೆಯಲ್ಲಿರ್ಬೋದು, ವ್ಯವಹಾರ ಮಾಡ್ತಿರ್ಬೋದು, ಅಥವಾ ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬೋದು, ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇರ್ಬೋದು. ಆದರೆ ಅದಕ್ಕಿಂತ ಮುಂಚೆ ನೀವು ಸ್ಕೂಲ್ಗಳಲ್ಲಿ ಪಾಠವನ್ನು ಕಲ್ತಿರ್ತೀರ. ಅದಲ್ಲದೇ ಕೆಲಸಕ್ಕೆ ಹೋದಾಗಲೂ ಸಹ ನೀವು ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ ನಿಮಗೆ, ರೈಟ್? ಏನಿರುತ್ತೆ? ಒಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಸೊ ಈ ಟ್ರೈನಿಂಗ್ ಪೀರಿಯಡಲ್ಲಿ ನಾವು ಕೆಲಸವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ನಮಗೆ ಅಲ್ಲಿ ಹೇಳ್ಕೊಡ್ತಾರೆ. ಅದೇ ರೀತಿಯಾಗಿ ನೀವು ಷೇರು ಮಾರ್ಕೆಟಿಗೆ ಬಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರು ಮೊದಲು ಅದನ್ನು ಕಲಿಬೇಕಾಗತ್ತೆ ಸ್ನೇಹಿತರೆ. ಸೊ ನೀವು ಕಲಿಯೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರೆ ನಾವು ಕಲಿಸೋದಕ್ಕೆ ರೆಡಿ ಇದ್ದೀವಿ. ನೋಡಿ, ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನ್ ಏನಿದೆ, ಈ ಒಂದು ಸರ್ಟಿಫಿಕೇಷನನ್ನು ನಾವು ಫ್ರೀ ಆಫ್ ಕಾಸ್ಟಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕರೆ ಮಾಡಿ ಮಾತಾಡಿ ಸ್ನೇಹಿತರೆ. ಅದ್ರ ಜೊತೆಯಲ್ಲಿ ನಿಮಗೆ ಆಲ್ರೆಡಿ ಬೇಸಿಕ್ಸ್ ಗೊತ್ತಿದೆ ಅಂತ ಹೇಳಿದ್ರೆ ನೀವು ನಮ್ಮ ಒಂದು 15 ಡೇಸಿನ ಒಂದು ಕ್ಲಾಸಸನ್ನು ನೀವು ಇಲ್ಲಿ ಎನ್ರೋಲ್ ಮಾಡ್ಕೋಬಹುದು. ಸೊ ಇದು ಪೇಯ್ಡ್ ಇರುತ್ತೆ. ಒಂದು ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನ್ ಕೋರ್ಸ್ ಏನಿದೆ ಅದು ಸದ್ಯಕ್ಕೆ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಪ್ರೊವೈಡ್ ಮಾಡ್ತಾಯಿದ್ವಿ. ಇನ್ನು ಈ ಟೆಕ್ನಿಕಲ್ ಅನಾಲಿಸಿಸಿನ ಕ್ಲಾಸ್ ಏನಿದೆ 15 ಡೇಸಿನ ಕ್ಲಾಸು, ಈ ಕ್ಲಾಸಿಗೂ ನೀವು ಕರೆ ಮಾಡಿ ಎನ್ಕ್ವೈರಿಯನ್ನು ಮಾಡಬಹುದು ಸ್ನೇಹಿತರೆ. ಬ್ಯಾಚಸ್ಸು ಸ್ಟಾರ್ಟ್ ಆಗ್ತಾಯಿದೆ. ಸೊ ನಿಮಗೇನೇ ಡೌಟ್ಸು ಕ್ವಶನ್ಸ್ ಇದ್ರೂ ನೀವು ಅಲ್ಲಿ ಕ್ಲಾರಿಫೈನ ಮಾಡ್ಕೋಬಹುದು, ರೈಟ್? ಸೊ ಇನ್ನು ಇದನ್ನು ಹೀಗೆ ಬಿಟ್ಟಿರ್ತೀನಿ.
ಸ್ನೇಹಿತರೆ, ಈಗ ನಾವು ಬ್ಯಾಂಕ್ ನಿಫ್ಟಿಯ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ನಿಫ್ಟಿಯ ಬಗ್ಗೆ ತಿಳ್ಕೊಳ್ಳೋದಾಯಿತು ಅಂತ ಹೇಳಿದ್ರೆ, ವೀಕ್ಲಿ ಚಾರ್ಟಲ್ಲಿ ನೋಡಿದಾಗ ಮಾರ್ಕೆಟಲ್ಲಿ ಏನಾಗ್ತಾ ಇದೆ, ಡೌನ್ ಸೈಡ್ ಮೊಮೆಂಟಮ್ ಶುರು ಆದಂಗೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿದೆ ನಮ್ಮ ಪ್ರೀವಿಯಸ್ ಸ್ವಿಂಗ್ ಲೋ. ಸೊ ಇಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ. ಇನ್ನು ಡೈಲಿ ಚಾರ್ಟಿಗೆ ಬಂದಾಗ ನಮಗೆ ಏನು ಕಾಣಿಸ್ತಾ ಇದೆ, ಇಲ್ಲಿ ಹೆಡ್ ಆ್ಯಂಡ್ ಶೋಲ್ಡರ್ ಟೈಪ್ ಪ್ಯಾಟರ್ನ್ ಆಲ್ರೆಡಿ ನಮಗಿಲ್ಲಿ ಕಾಣಿಸ್ತಾ ಇದೆ. ಸೊ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಟೈಪ್ ಬಂದಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಹೋಗಬೇಕು ಆ್ಯಸ್ ಪರ್ ಟೆಕ್ನಿಕಲ್ ಸ್ಟಫ್. ಆದರೆ ಇಲ್ಲಿಂದ ನನಗನ್ಸುತ್ತೆ ಒಂದು ಚೇಂಜ್ ಇನ್ ಪೊಲರೈಸೇಷನ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇನ್ನೊಂಚೂರು ಕೆಳಗಡೆ ಇಳಿದು ಆಮೇಲೆ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆಗೆ ಹೋಗಬಹುದಾದಂತಹ ಸಾಧ್ಯತೆಗಳು ಇದೆ. ಓಕೆ, ಅದು ಇವಾಗಲೇ ಆಗುವಂಥ ಕೆಲಸ ಅಲ್ಲ, ಇನ್ನು ಕೆಲವು ದಿವಸಗಳು ಹಿಡಿಯುತ್ತೆ. ಇನ್ನು ಸ್ನೇಹಿತರೆ, ನಾವು 1 ಅವರ್ ಚಾರ್ಟಲ್ಲಿ ನೋಡಿದಾಗ 1 ಅವರ್ ಚಾರ್ಟಿನ ಪ್ರಕಾರ ನಮಗೆ ಮಾರ್ಕೆಟ್ ಏನಾಗಿದೆ, ಸಂಪೂರ್ಣವಾಗಿ ಒಂದು ಡೌನ್ ಟ್ರೆಂಡಿಗೆ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ನಾಳೆಯ ದಿವಸನೂ ಅಷ್ಟೇ ಮಾರ್ಕೆಟ್ ಇಲ್ಲಿಂದ ಒಂದು ಕರೆಕ್ಷನನ್ನು ತೊಗೊಂಡು ಮತ್ತೆ ಕೆಳಗಡೆಗೆ ಮೊಮೆಂಟಮ್ ಕೊಡಬೇಕಾದ್ರೆ ನಾವೊಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು. ಇಲ್ಲ ಮಾರ್ಕೆಟ್ ಕರೆಕ್ಷನ್ನ ಮಾಡಿಕೊಂಡು ಮೇಲ್ಗಡೆ ಹೊರಡಿತು ಅಂತ ಹೇಳಿದ್ರೆ ಒಂದು ಬೈಯಿಂಗ್ ಅಪಾರ್ಚುನಿಟಿ ಸಹ ಇಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ರೈಟ್, ಎಲ್ಲಿ ನಿಫ್ಟಿಯಲ್ಲಿ ಈ ರೀತಿ ಏನಾದರೂ ಮಾರ್ಕೆಟ್ ಒಂದು ವೇಳೆ ಈ ಒಂದು ಇದರ ಮಧ್ಯದಲ್ಲಿ ಓಪನ್ ಆದರೆ ನೋಡಿ, ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಆಲ್ಮೋಸ್ಟ್ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಒಂದು ಹರಾಮಿ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿದೆ. ರೈಟ್, ಏನು ಮಾಡಿದೆ, ಒಂದು ಹರಾಮಿ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿದೆ. ಸ್ವಲ್ಪ ಸ್ಕ್ರಾಲ್ ಮಾಡಿ ದೊಡ್ಡದು ಮಾಡ್ತೀನಿ ಇದನ್ನ ನೋಡಿ ಸ್ನೇಹಿತರೆ. ಇಲ್ಲಿ ಏನು ಮಾಡಿದೆ, ಹರಾಮಿ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿದೆ. ಹರಾಮಿ ಕ್ಯಾಂಡಲ್ ಎಷ್ಟು ಇಂಪಾರ್ಟೆಂಟ್ ಕ್ಯಾಂಡಲ್ ಅಂತ ಹೇಳ್ಬಿಟ್ಟು ನಮ್ಮ ಸ್ಟೂಡೆಂಟ್ಸಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಸುಮಾರು ಜನ ಅದ್ರ ಬೇಸಿಸ್ ಮೇಲೇ ಕೆಲಸವನ್ನು ಮಾಡ್ತಾಯಿದ್ದೀರಾ. ಸೊ ಇಲ್ಲಿ ಹರಾಮಿ ಕ್ಯಾಂಡಲ್ ಬಂದಿದೆ. ಸೊ ನಾಳೆ ಏನಾದರೂ ಮಾರ್ಕೆಟ್ ಫ್ಲ್ಯಾಟಲ್ಲಿ ಓಪನ್ ಆಗಿ ಈ ಒಂದು ಹರಾಮಿ ಕ್ಯಾಂಡಲಿನ ಮೇಲ್ಗಡೆಗೆ ಒಂದು ಮೊಮೆಂಟಮ್ ಕೊಡೋದಕ್ಕೆ ಶುರು ಮಾಡ್ಕೊಳ್ತು ಅಂತ ಹೇಳಿದ್ರೆ ನಾವು ಈ ಒಂದು ಪಾಯಿಂಟಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿಗೆ ಆಲೋಚನೆಯನ್ನು ಮಾಡಬಹುದು. ಆಮೇಲೆ ನೋಡಿ, ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಲೈವ್ ಮಾರ್ಕೆಟಲ್ಲಿ ಸುಮಾರು ಸರ್ತಿ ನಾವು ಸ್ಕ್ಯಾಲ್ಪಿಂಗನ್ನು ಮಾಡ್ತಾಯಿರ್ತೀವಿ, ಕೆಲವೊಂದು ಸರ್ತಿ ಟ್ರೆಂಡ್ ಟ್ರೇಡಿಂಗನ್ನು ಮಾಡ್ತಾಯಿರ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಬಿಟ್ಟು ನೀವು ಹೋಗಬಾರದು. ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ನೋಡಿ, ರಿಸ್ಕ್ ಮ್ಯಾನೇಜ್ಮೆಂಟು ಮತ್ತು ಸ್ಕಿಲ್ಸ್ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸ್ನೇಹಿತರೆ. ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟೋ ರಿಸ್ಕ್ ಮ್ಯಾನೇಜ್ಮೆಂಟ್ ಅಷ್ಟೇ ಇಂಪಾರ್ಟೆಂಟು. ರಿಸ್ಕ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟೋ ಸ್ಕಿಲ್ ಸೆಟ್ಟು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಜಾಗೃತಿಯಿಂದ ಟ್ರೇಡನ್ನು ತಗೊಳ್ಳಿ. ಕಲಿಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ. ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. 2 ಕೋರ್ಸು, ಯಾವುದ್ಯಾವುದು, ಒಂದು ಫ್ರೀ ಕೋರ್ಸು, ಅದರಲ್ಲಿ ಏನಿರುತ್ತೆ, ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನ್ ಕ್ಲಾಸಸ್ ಇರುತ್ತೆ. ನಾವು ಕ್ಲಾಸಸನ್ನು ಪ್ರೊವೈಡ್ ಮಾಡ್ತೀವಿ. ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಇದು. ಸೊ ಇದಾದ ನಂತರ ನೀವು NISM ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಒಂದು ಸರ್ಟಿಫಿಕೇಟನ್ನು ಎಕ್ಸಾಮ್ ಬರೆದು ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೊಳ್ಳೋದು. ಇನ್ನೊಂದು ಏನಿದೆ, ಈ ನಮ್ಮ ಟೆಕ್ನಿಕಲ್ ಈಗ ನಾನೇನು ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಅಂತ ಏನು ಹೇಳಿದ್ನಲ್ಲ, ಸೊ ಅದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸನ್ನು ನಾವು ಚಾರ್ಜ್ ಮಾಡೋದಿಲ್ಲ ಸದ್ಯದ ಮಟ್ಟಿಗೆ. ಈ ಒಂದು ಪೀರಿಯಡಲ್ಲಿ ನಾವು ಚಾರ್ಜನ್ನು ಮಾಡ್ತಾಯಿಲ್ಲ. ಇನ್ನು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಏನು ಬರ್ತಾ ಇದೆ ಸ್ನೇಹಿತರೆ, ಆ ಒಂದು ಕ್ಲಾಸಸ್ಸಿಗೆ ನಾವು ಚಾರ್ಜನ್ನು ಮಾಡ್ತೀವಿ. ಸೊ ಅದು 15 ಡೇಸ್ ಕ್ಲಾಸಸ್ ಆಗಿರುತ್ತೆ. ಸುಮಾರು ವಿಷಯಗಳಿರುತ್ತೆ. ಲೈಕ್ ಚಾರ್ಟ್ ರೀಡಿಂಗ್ ಯಾವ ರೀತಿ ಇರುತ್ತೆ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಯಾವ ರೀತಿ ಇರುತ್ತೆ, ಲೈನ್ ಚಾರ್ಟ್ ಅಂದರೆ ಯಾವ ರೀತಿ ವರ್ಕ್ ಆಗುತ್ತೆ, ಬೇರೆ ಬೇರೆ ಚಾರ್ಟಿಂಗ್ ಮೆಥಡ್ಸ್ಗಳ ಬೆನಿಫಿಟ್ಸ್ ಏನೇನಿರುತ್ತೆ, ಥಿಯರಿಯಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಆಪ್ಷನ್ಸ್ ಗ್ರೀಕ್ಸ್ ಅಂದರೆ ಹೆಂಗೆ ಕೆಲಸ ಮಾಡುತ್ತೆ. ಸೊ ಇವೆಲ್ಲ ಮಾಹಿತಿಗಳನ್ನು ಸಹ ನಾವಿಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ನಿಮಗೆ ಲೈವ್ ಮಾರ್ಕೆಟಲ್ಲಿ ಅಸಿಸ್ಟೆನ್ಸ್ ಅಂದರೆ ನಮ್ಮ ಒಂದು ನಿಮಗೇನಾದರೂ ಒಂದು ಪ್ರಶ್ನೆಗಳಿದ್ದರೆ ಅದಕ್ಕೆ ನಾವು ನಿಮ್ಮ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡುವಂತಹ ಒಂದು ಸೆಷನ್ಸ್ ಸಹ ಇರುತ್ತೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕರೆ ಮಾಡಿ ಮಾತಾಡಿ ನಿಮ್ಮದೇನೇ ಡೌಟ್ಸ್ಗಳಿದ್ದೂ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇದು ನಮ್ಮ ನಿಫ್ಟಿಯ 1 ಅವರಿನ ಲೆಕ್ಕಾಚಾರ. ಇನ್ನು ಸ್ನೇಹಿತರೆ 15 ನಿಮಿಷದ ಚಾರ್ಟಲ್ಲಿ ನಾವು ನೋಡಿದಾಗ ನಮಗೆ ಮಾರ್ಕೆಟ್ ಏನಾಗಿದೆ, ಇಲ್ಲೊಂದು ರೌಂಡ್ ಬಾಟಮ್ ಟೈಪ್ ಆಗಿಬಿಟ್ಟು ಕೆಳಗಡೆಗೆ ಬಂದಿದೆ. ಬಟ್ ಸ್ಟಿಲ್ ಸ್ನೇಹಿತರೆ ಮಾರ್ಕೆಟು ಸದ್ಯದ ಮಟ್ಟಿಗೆ ನಿಫ್ಟಿಯಲ್ಲಿ ಒಂದು ಡೌನ್ ಸೈಡ್ ಬಂದಿರೋ ಥರ ಕಾಣಿಸ್ತಾ ಇದೆ. ಇನ್ನು 5 ಮಿನಿಟ್ಸ್ ಅಂತ ಹೇಳಿದ್ರೆ ಇದನ್ನು ನಾವು ರಿಯಲ್ ಟೈಮ್ ಮಾರ್ಕೆಟಲ್ಲಿ ನಾವು ಆಲೋಚನೆಯನ್ನು ಮಾಡ್ಬೋದು. ಇಲ್ಲಿಂದ ಒಂದು ಕರೆಕ್ಷನ್ ಬಂದುಬಿಟ್ಟು ಮತ್ತೆ ಟ್ರೆಂಡ್ ಕಂಟಿನ್ಯೂ ಆಗಬಹುದಾದಂತಹ ಸಾಧ್ಯತೆಯೂ ಸಹ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಸ್ನೇಹಿತರೆ. ಯಾವಾಗ? ನಾಳೆಯ ದಿವಸ. ರೈಟ್. ಸೊ ಸ್ನೇಹಿತರೆ ಇದು ಇತ್ತು ನಮ್ಮ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಒಂದು ವಿಶ್ಲೇಷಣೆ.
ಒಂದು ವ್ಯೂ ಪಾಯಿಂಟು. ನೋಡಿ, ಇದನ್ನೆಲ್ಲ ನಾವು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಇಲ್ಲಿ ಏನನ್ನು ಹೇಳ್ತೀವಿ ಇದನ್ನು ನೋಡಿ ಕಲೀಲಿ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಸೆಷನ್ಸನ್ನು ಮಾಡ್ತಾ ಇರ್ತೀವಿ, ರೈಟ್? ಸೊ ವಿಡಿಯೋನ ನೋಡಿ ಯಾವ ರೀತಿ ಅನ್ನಿಸ್ತು, ಅಥವಾ ನಮ್ಮ ಕಡೆಯಿಂದ ಏನಾದರೂ ಇನ್ಪುಟ್ ಏನೋ ಎಕ್ಸ್ಟ್ರಾ ಬೇಕಾಗಿದ್ದರೆ ಅಥವಾ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್, ವೀಡಿಯೋಸು ಸ್ವಲ್ಪ ರೆಗ್ಯುಲಾರಿಟಿಯನ್ನು ಕಳ್ಕೊಂಡಿತ್ತು. ಆದಷ್ಟು ಟ್ರೈ ಮಾಡ್ತೀವಿ ಸ್ನೇಹಿತರೆ ಸ್ವಲ್ಪ ವೀಡಿಯೋಸ್ ರೆಗ್ಯುಲರಾಗಿ ತರೋದಕ್ಕೆ. ಆದರೆ ನಿಮ್ಮ ಕಡೆಯಿಂದ ಸಪೋರ್ಟು ಇಲ್ಲ ಅಂತ ಹೇಳಿದ್ರೆ, ಕಮೆಂಟ್ಸ್ಗಳು ಇಲ್ಲ, ಲೈಕ್ ಇಲ್ಲ, ಸಬ್ಸ್ಕ್ರೈಬ್ ಇಲ್ಲ ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ದಯವಿಟ್ಟು ಈ ನಿಮ್ಮ ಕನ್ನಡದ ಮಗುವನ್ನು ದಯವಿಟ್ಟು ಬೆಳೆಸಿ ನಮ್ಮ ಕನ್ನಡ ಟ್ರೇಡರ್ ಕುಟುಂಬಕ್ಕೆ ಒಂದು ಲೈಕನ್ನು ಕೊಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಯಾರಾದರೂ ಇದ್ದರೆ ಅವ್ರ ಜೊತೆಲಿ ವೀಡಿಯೋನ ಹಂಚ್ಕೊಳ್ಳಿ. ನಿಮಗೂ ಮಾರ್ಕೆಟಿನ ಬಗ್ಗೆ ಕಲಿಬೇಕು, ಮಾರ್ಕೆಟಿನ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ, ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.